ವೃಷಭ ರಾಶಿ ಜಾತಕದವರಿಗೆ ನನ್ನ ನಮಸ್ಕಾರಗಳು. ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ಇದೇ ತಿಂಗಳು ಅಂದರೆ ಮಾರ್ಚ್ 29ರಂದು ಶನಿ ಭಗವಾನರು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡುವುದು ನಿಮ್ಮಲ್ಲಿ ಹೆಚ್ಚಿನವರಿಗೆ ತಿಳಿದಿರುವ ವಿಷಯವೇ. ಶನಿ ಭಗವಾನರು ಮೀನರಾಶಿಯಲ್ಲಿ 2.5 ವರ್ಷಗಳ ಕಾಲ ಸಂಚರಿಸುವುದರಿಂದ ಮುಂದೆ ಇದು ನಿಮಗೆ ಅದೃಷ್ಟದ ದಿನಗಳನ್ನು ಕೊಡಲಿದೆ. ಕಳೆದ 2 ವರ್ಷಗಳಿಂದ ಶನಿ ದಶಮದಲ್ಲಿದ್ದು ಗುರುಬಲ ಕೂಡ ಇಲ್ಲದೆ ಅನೇಕ ತೊಂದರೆಗಳನ್ನು ಅನುಭವಿಸಿದ್ದೀರಿ. ಉದ್ಯೋಗದಲ್ಲಿ ತೊಂದರೆ ಅನುಭವಿಸಿದ್ದೀರಿ. ವ್ಯವಹಾರ ಕಡಿಮೆಯಾಗಿದೆ. ಕೆಲವರು ಸಾಲ ಕೊಟ್ಟು ಕಳೆದುಕೊಂಡಿದ್ದೀರಿ. ಅನವಶ್ಯಕ ಖರ್ಚುವೆಚ್ಚಗಳು, ಅನಿರೀಕ್ಷಿತವಾದ ನಷ್ಟ ಅನುಭವಿಸಿದ್ದೀರಿ. ಕೆಲವರು ದಾಂಪತ್ಯದಲ್ಲಿ ಕಿರಿಕಿರಿಯನ್ನು ಕೂಡ ಅನುಭವಿಸಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ತೊಂದರೆಯನ್ನು, ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಕೆಲವರು ಪ್ರೀತಿ ವಿಚಾರದಲ್ಲಿ ದೊಡ್ಡ ಆಘಾತವನ್ನು ಎದುರಿಸಿದ್ದೀರಿ. ನೋವನ್ನ ತಿಂದಿದ್ದೀರಿ. ಇನ್ನು ಕೆಲವರಿಗೆ ಲವ್ ಬ್ರೇಕ್ ಅಪ್ ಕೂಡ ಆಗಿದೆ. ಇನ್ನು ಕೆಲವರಿಗೆ ಮಕ್ಕಳ ವಿಚಾರದಲ್ಲಿ ತೊಂದರೆಯಾಗಿದೆ. ಎಲ್ಲ ರೀತಿಯಲ್ಲೂ ಸೋಲನ್ನು ಅನುಭವಿಸಿದ್ದೀರಿ. ಉಸಿರುಗಟ್ಟುವ ವಾತಾವರಣ ನಿರ್ಮಾಣ ಆಗಿತ್ತು. ಮುಖ್ಯವಾಗಿ 96, 97, 98, 99 ಹಾಗೂ 67, 68, 69, 70, 71ನೇ ಇಸವಿಯಲ್ಲಿ ಜನಿಸಿದವರಿಗೆ ವೃತ್ತಿಯಲ್ಲಿ ತೊಂದರೆಯಾಗಿದೆ. ಉದ್ಯೋಗದಲ್ಲಿ ಭದ್ರತೆ ಇರಲಿಲ್ಲ. ಸಹೋದ್ಯೋಗಿಗಳಿಂದ ಸಹಕಾರ ಇರಲಿಲ್ಲ. ಕೆಲವರಿಗೆ ಮೇಲಧಿಕಾರಿಗಳಿಂದ ತೊಂದರೆಯಿತ್ತು. ಯಾವ ಕೆಲಸವೂ ಸಮರ್ಪಕವಾಗಿ ನಡೆಯುತ್ತಿರಲಿಲ್ಲ. ಕೆಲವರು ಕೆಲಸವನ್ನು ಕಳೆದುಕೊಂಡಿದ್ದಾರೆ. ಕೆಲವು ನಿರುದ್ಯೋಗಿಗಳು ಕೆಲಸಕ್ಕಾಗಿ ಅಲೆದಾಡುತ್ತಿದ್ದಾರೆ. ಆದರೆ ನಾನು ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ನಿಮಗೆ ಶುಭ ಸುದ್ದಿ ತಿಳಿಸಲು. ಯಾಕೆಂದರೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ಜೀವನದಲ್ಲಿ ಪ್ರಗತಿಯನ್ನು ಕಾಣುವಿರಿ. ಮುಂದಿನ ದಿನಗಳಲ್ಲಿ ಭಾಗ್ಯೋದಯವಾಗುವುದು. ಜ್ಯೋತಿಷ್ಯರ ಬಳಿಗೆ ಬಂದವರಲ್ಲಿ ಈ ವೃಷಭರಾಶಿಯವರ ಸಂಖ್ಯೆ ಜಾಸ್ತಿ. ಯಾಕಂದ್ರೆ ನಿಮಗೆ 2 ವರ್ಷದಿಂದ ಗುರುಬಲ ಇರಲಿಲ್ಲ. ಶನಿ ಕೂಡ ದಶಮದಲ್ಲಿದ್ದು ಕೆಲಸದಲ್ಲಿ ಒತ್ತಡಗಳು, ಅನವಶ್ಯಕ ಓಡಾಟವನ್ನು, ಅಲೆದಾಟವನ್ನು ಮಾಡಿಸಿದೆ. ಆದರೆ ಈ ಶನಿ ರಾಶಿ ಪರಿವರ್ತನೆಯಿಂದಾಗಿ ನಿಮಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ಬಡ್ತಿ ದೊರೆಯಬಹುದು. ನಿಮ್ಮ ಸಂಬಳ ಹೆಚ್ಚಾಗುವ ಸಾಧ್ಯತೆಯಿದೆ. ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಅಧಿಕ ಲಾಭ ಅಥವಾ ಹೊಸ ವ್ಯವಹಾರಕ್ಕೆ ಅನುಕೂಲವಾಗುವುದು. ಈಗ ಪ್ರಸ್ತುತ ರವಿಯನ್ನು ಸೇರಿ 6 ಗ್ರಹಗಳು ನಿಮ್ಮ ಲಾಭ ಸ್ಥಾನದಲ್ಲಿರುವುದರಿಂದ ಹಲವಾರು ವಿಚಾರಗಳಲ್ಲಿ ನಿಮ್ಮ ಆಸೆ, ಆಕಾಂಕ್ಷೆಗಳು ಈಡೇರುವ ಸಂಭವವುಂಟು. ಆದರೆ ಎಲ್ಲವೂ ದಿಢೀರ್ ಬದಲಾಗುತ್ತದೆ ಎಂದು ದೊಡ್ಡ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಕೆಲವೊಂದು ಸಮಸ್ಯೆಗಳು ಮೇ ತನಕ ಹಾಗೆಯೇ ಮುಂದುವರಿಯಬಹುದು. ಕುಜನು ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿದ್ದು, ಕೇತು ನಿಮ್ಮ ರಾಶಿಯ 5ನೇ ಮನೆಯಲ್ಲಿದ್ದು, ಈ ಕುಜನು ಕೇತುವನ್ನು ದೃಷ್ಟಿಸುವುದರಿಂದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಹಾಗೆಯೇ ಮಕ್ಕಳಿಂದ ತೊಂದರೆ, ಪ್ರೀತಿಪ್ರೇಮ ವಿಚಾರದಲ್ಲಿ ಬೇಸರ, ದುಃಖ ಉಂಟಾಗಬಹುದು. ವಿಪರೀತ ಖರ್ಚು ಅಥವಾ ಧನ ನಷ್ಟ ಉಂಟಾಗಬಹುದು. ಕುಟುಂಬದಲ್ಲಿ ಕಲಹ ಉಂಟಾಗಬಹುದು. ಆದರೆ ಮೇ 15ರ ನಂತರ ಸಂಪೂರ್ಣ ಗುರು ಬಲ ಬರುವುದರಿಂದ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯನ್ನು ಕಾಣುವಿರಿ. ಮದುವೆ ಆಗದೇ ಇದ್ದವರಿಗೆ ಕಂಕಣ ಭಾಗ್ಯವಿದೆ. ವ್ಯಾಪಾರದಲ್ಲಿ ಅಧಿಕ ಲಾಭವಿರುವುದು. ದಾಂಪತ್ಯದಲ್ಲಿ ಸಾಮರಸ್ಯ, ಪ್ರೀತಿಪ್ರೇಮದಲ್ಲಿ ಜಯ, ಇಷ್ಟಪಟ್ಟ ಉದ್ಯೋಗ ಹಾಗೂ ಸಂಪತ್ತು ದೊರೆಯುವುದು. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.